ಸ್ವಾಗತವನ್ನ ಕೋರ್ತಾ, ಕೋರ ಇದು ಏನು ಅನ್ನೋದನ್ನ ಹೇಳಕ್ ಹೋದ್ರೆ ತುಂಬಾ ಟೈಮ್ ತಗೊಳುತ್ತೆ. ನಮ್ಮ ಅಲ್ಲಿಯ ಭಾವನೆಗಳನ್ನ, ಕಷ್ಟಗಳನ್ನ ಮಾತ್ರ ಹೇಳ್ಕೋಬೇಕು ಅಂತ ಅನ್ಕೋತೀನಿ. ನಮ್ಮ ಮೂರ್ತಿ ಸಾರು ಮತ್ತೆ ಹೊರಟ ಶ್ರೀ ಸರ್ ಸೇರ್ಕೊಂಡು ಮಾಡಿರುವಂತ ಈ ಕಥೆಯ ಒಳಗೊಂದು ಅದ್ಭುತವಾದಂತ ಕತೆ ಸೇರ್ಕೊಂಡು ಈ ಹಿಂದೆ ನಡೆದಿರಬಹುದಾದ ಅಥವಾ ಇನ್ನು ಮುಂದೆ ನಡಿಬಹುದಾದಂತಹ ಒಂದು ಕಥೆಯನ್ನ, ನಡಿಬಹುದಾದ ಕಥೆಯನ್ನ ಅದ್ಭುತವಾದಂತ ಒಂದು ಚಿತ್ರವಾಗಿಸಿದ್ದಾರೆ. ಸಕಲೇಶ್ಪುರದ ಹತ್ರ ಯಾವುದೋ ಒಂದು ಕಾಡಲ್ಲಿ ಶೂಟಿಂಗ್ ನಡೆಯುವಾಗ ಒಂದು ಸೆಟ್ ಹಾಕಿದ್ರು, ಗುಡಿಸಲುಗಳ ಸೆಟ್. ನಾನು ಆ ಗುಡಿಸಲಲ್ಲೇ ಮಲ್ಕೊತಿದ್ದೆ. ನನಗೆ ಅರ್ಧರಾತ್ರಿಯಲ್ಲಿ ಎದ್ದು ಓಡಾಡೋ ಅಭ್ಯಾಸ. ಅರ್ಧರಾತ್ರಿಯಲ್ಲಿ ಎದ್ದು ಓಡಾಡುವಾಗಲೂ ಸೆಲ್ವಮ್ ಮತ್ತೆ ಶ್ರೀ ಸರ್ ಅಲ್ಲಿ ಕೂತಿರ್ತಿದ್ರು, ಅವ್ರು ಮಾತು ಕೇಳ್ತಿದ್ರು, ಮಾತಲ್ಲಿ ತೊದಲಿಕೆ ಇರ್ತಿದ್ರು. 3 ಗಂಟೆ ರಾತ್ರಿಗೆ. ಬೆಳಿಗ್ಗೆ 5:30ಗೆ ಎದ್ದು ನಾನು ರೆಡಿಯಾಗಿ 6 ಗಂಟೆಗೆ ಸೆಟ್ಗೆ ಹೋಗುವಾಗ ಅವರಿಬ್ಬರು ಸೆಟ್ ಅಲ್ಲಿ ಇರ್ತಿದ್ರು. ಇದು ಹೇಗೆ ಅಂತ ನನಗೆ ಇವತ್ತಿನವರೆಗೂ ಅರ್ಥ ಆಗಿಲ್ಲ. ಈಗ ಇವರು ನಮ್ಮ ಸೆಲ್ವಮ್ ಸರ್ ಹೇಳಿದ್ರು, ಶ್ರೀ ಅವರು ರಾಕ್ಷಸ ಅಂತ. ನಿಜ ಹೇಳ್ತೀನಿ, ಅವರು ಕೆಲಸದಲ್ಲಿ ರಾಕ್ಷಸ. ಅವರಿಗೆ ಹಗಲು ಮತ್ತು ರಾತ್ರಿಯ ವ್ಯತ್ಯಾಸ ಗೊತ್ತಾಗ್ತಿರ್ಲಿಲ್ಲ. ಕೆಲಸ ಮಾಡುವಾಗ ಅವರು 1 ನಿಮಿಷ ಕೂತ್ಕೋತಿರ್ಲಿಲ್ಲ, ನಮ್ಮನ್ನು 1 ನಿಮಿಷ ಕೂತ್ಕೊಳ್ಳೋಕೆ ಬಿಡ್ತಾ ಇರಲಿಲ್ಲ. ಒಟ್ಟು ಸೆಟ್ ಅಲ್ಲಿ ಒಬ್ಬರಿಗೊಬ್ಬರು ಪೈಪೋಟಿ ರೀತಿಯಲ್ಲಿ. ಈಗ ಉದಾಹರಣೆ ಯತಿರ ಸಾರು, ನಮ್ಮ ಗಣೇಶನ, ನನ್ನ ಮಗಳ ಪಾತ್ರ ಮಾಡಿರುವಂತ ಸೌಜನ್ಯ ಮೇಡಮ್, ಆಮೇಲೆ ಅವರ ಪತಿಯ ಪಾತ್ರ ಮಾಡಿರುವಂತ ಮುನಿ, ನಾವೆಲ್ಲರೂ ಸೇರ್ಕೊಂಡು ಮೊದಲೇ ಮಾತಾಡ್ಕೊಂಡಿದೀವಿ. ನಾವು ಇದು ಪಾತ್ರ ತರ ಮಾಡೋದು ಬೇಡ, ನಾವು ಆಕ್ಟ್ ಮಾಡೋ ತರ ಮಾಡೋದು ಬೇಡ, ನಾವೊಂದು ಚಾಲೆಂಜಿಂಗ್ ಆಗಿ ತಗೊಳ್ಳೋಣ, ಇದನ್ನ ಸ್ಪರ್ಧೆ ರೀತಿಯಲ್ಲಿ ಮಾಡೋಣ ಅಂತ ಪ್ರತಿಯೊಬ್ಬರು ಅದೇ ರೀತಿಯಲ್ಲಿ ಆಕ್ಟ್ ಮಾಡಿದ್ದಾರೆ. ಚರಿಷ್ಮಾ ಅವ್ರು ಇರ್ಬೋದು, ನನ್ನ ಕಂದ ಸುನಾಮಿ ಕಿಟ್ಟಿ ಅವರು ಇರ್ಬೋದು. ಒಂದು ಮಾತು ಹೇಳ್ಬೇಕು ನಿಮ್ಗೆ, ನನ್ನನ್ನು ಮೊದಲು ಇದಕ್ಕೆ ಆಯ್ಕೆ ಮಾಡ್ಕೊಂಡು ಅವರ ಕಚೇರಿ, ನಮ್ಮ ಮೂರ್ತಿ ಸರ್ ಕಚೇರಿಯಲ್ಲಿ ಆಯ್ಕೆ ಮಾಡ್ಕೊಂಡ್ರು. ಸರ್ ನೀವು ಇಂಥ ಪಾತ್ರ ಮಾಡ್ಬೇಕು ಅಂತಂದ್ರು. ಹೊರಟ ಸರ್ ಕತೆ ಹೇಳಿದ್ರು. ಹೀರೋ ಯಾರು ಅಂತ ಕೇಳಿದಾಗ ಸುನಾಮಿ ಕಿಟ್ಟಿ ಅಂದ್ರು. ನನಗೆ ಅಲ್ಲೇ ನಡಗಿದ್ದೆ ಶುರು ಆಯ್ತು. ಅಷ್ಟೊತ್ತಿಗಾಗಲಿ ಈ ಮನುಷ್ಯನ ಬಗ್ಗೆ ತುಂಬಾ ಕೇಳ್ಬಿಟ್ಟಿದ್ದೆ ನಾನು. ಸೆಟ್ಟಿಗೆ ಹೋಗಿ ಆ ಮನುಷ್ಯ ನನ್ನ ಜೊತೆ ಮಾತಾಡಿದ ಮೇಲೆ ನನಗೆ ಅನಿಸ್ತು, ಇದು ಮಗುವಿನಂಥ ಮನಸ್ಸಿನ ಹುಡುಗನ ಒಳಗೆ ಯಾಕೆ ಈ ತರದೆಲ್ಲ ಬಂತು ಅಂತೇಳಿ ಇಷ್ಟರವರೆಗೆ ಅವರನ್ನ ಬ್ರೈನ್ ವಾಶ್ ಮಾಡ್ತಾ ಬಂದಿದ್ದೀನಿ. ಪರಿಪೂರ್ಣ ಮನುಷ್ಯರಾಗಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕೋರದ ಒಳಗೆ ಒಂದು ಅದ್ಭುತವಾದಂತ ಕಥೆ ಇದೆ. ದಯವಿಟ್ಟು ನನ್ನ ಮಾಧ್ಯಮ ಮಿತ್ರರು, ಅಣ್ಣಂದರು, ತಂಗಿಯಂದರು ಎಲ್ಲರೂ ಸೇರ್ಕೊಂಡು ನೀವು ನನಗೆ ಸಪೋರ್ಟ್ ಮಾಡಿದ್ರೆ, ನಮ್ಮ ಮೂರ್ತಿ ಸರ್ ಇರ್ಬೋದು, ಹೊರಟ ಶ್ರೀ ಸರ್ ಇರ್ಬೋದು, ಅವ್ರು ಮಾಡಿದಂತ ಅವ್ರು ಹಾಕಿರುವಂತ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಂತ ಕೇಳ್ಕೊತಿದ್ದೀನಿ. ನಿಮ್ಮ ಎಲ್ಲರ ಸಹಕಾರ ನಮಗೆ ಮುಖ್ಯ ಆಗುತ್ತೆ. ಜಾಸ್ತಿ ಮಾತಾಡಿದೆ ಅಂತ ಕಾಣುತ್ತೆ. ಅನ್ನ ಹೋಗ್ಬಿಟ್ರು ಕೆಳಗೆ. ಥ್ಯಾಂಕ್ ಯು ಸೋ ಮಚ್ ಮಠ ಸರ್, ಧನ್ಯವಾದಗಳು ಸರ್. ಯತಿರಾಜ್ ಸರ್ ಹೋಗಿರೋ ಕಾರಣ ಬೇರೆ, ಸೀರಿಯಲ್ ಬ್ಯುಸಿ ಎಲ್ಲ ನಿಂತು ಕಾಲ್ ನೋವು ಅಂತ ಅವ್ರಿಗೆ.